ನಿಮ್ಮದು ಅಂದಾಗ ಅವರು ಇಲ್ಲ ಇಲ್ಲೇ ಫ್ಯಾಕ್ಸ್ ಕಾನ್ ಮತ್ತು ಟಾಟಾ ಸಂಸ್ಥೆಗೆ ನಾವೇನು ಕೊಟ್ಟಿದ್ದೀವಿ ಅದನ್ನು ತಕ್ಕೊಳ್ಳೋದಿಲ್ಲ, ಮುಂದುವರಿಸ್ತೀವಿ ಅಂತ ಕೊಟ್ಟಿದ್ದಾರೆ. ಅದು ಮುಂದುವರಿಸ್ತಾರೋ ಇಲ್ಲವೋ ಕಂಪ್ನಿಗೆ ಬಿಟ್ಟಂಥ ವಿಷಯ. ಅಗ್ರಿಮೆಂಟ್ಸ್ ಇರ್ತಾವ, ಆ ಮಾತು ಬೇರೆ. ಆದರೆ ಅಗ್ರಿಮೆಂಟ್ ಮುರಿದು ಹೋಗಬಾರ್ದು ಅಂತ ಹೇಳಿದ. ಇಂಥ ಮಾತನ್ನು ಹೇಳಿದಾಗ ಸಹಜವಾಗಿ ಟ್ರಂಪ್ರ ಬಗ್ಗೆ ಭಾರತ ಎಚ್ಚರಿಕೆ ವಹಿಸಲೇಬೇಕಾಗ್ತದೆ. ಆದರೆ ಎರಡು ಮಾತು ಇಲ್ಲ. ಈ ಮನುಷ್ಯ ಒಪ್ಪಿಗೆಗೆ ಅಥವಾ ಒಮ್ಮತಕ್ಕೆ ಅಥವಾ ಗೆಳೆತನಕ್ಕೆ ಯೋಗ್ಯನಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಸ್ವತಃ ಮೋದಿಯವರು ಎಲ್ಲೂ ರೆಫರೆನ್ಸ್ ಮಾಡಲಿಲ್ಲ. ನಾನು ನಿಲ್ಲಿಸಿದೆ ಸೀಸ್ ಫೈರ್, ನಾನೇ ಕಾಣೋದು 5-6 ಸಲ ಹೇಳಿದರೆ ಅಲ್ಲಿ ಓದಲಿಲ್ಲ. ಅದ್ರ ಬಗ್ಗೆ ಮೋದಿಯವರು ಒಂದು ರೀತಿ ಗಂಭೀರವಾಗಿ ಆ ವಿಷಯ ಚರ್ಚೆ ಮಾಡಲಿಲ್ಲ. ತಪ್ಪು ಸರ್ ನಾ ಮಾತು ಬೇರೆ. ಹೌದು, ಮೋದಿಯವರು ಹೇಳಬೇಕಾಗಿತ್ತು, ಹೇಳಿಲ್ಲ, ತಪ್ಪು. ಆದರೆ ಒಬ್ಬ ದೇಶದ ಅಧ್ಯಕ್ಷ, ಆ ಅಧ್ಯಕ್ಷ ಜೊತೆಗೆ ಏನೋ ಮಾತುಕತೆ ಆಗಿರ್ತಾವ, ದೇಶದ ಅಲ್ಲೇ ಸಿಕ್ಕರಿಸಿ ಇರ್ತದೆ, ಮತ್ತೇನೂ ಇರ್ತದೆ. ಅಂಥ ಸಂದರ್ಭದಲ್ಲೇ ಅದನ್ನು ಮೌನವಾಗಿದ್ಕೊಂಡು ಗೌರವಿಸಬೇಕಾಗಿತ್ತು ಒಂದು ರಾಷ್ಟ್ರದ ಮುಖಂಡರ ಅಥವಾ ನಾಯಕರ ಒಂದು ಕರ್ತವ್ಯ. ಆದರೆ ಇದನ್ನು ಮೀರಿ ಟ್ರಂಪ್ ಅವ್ರು ಮಾತಾಡೋದು ನೋಡಿದಾಗ ಇವ್ರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಇವರು ನಂಬಿಕೆಗೆ ಅರ್ಹನ? ಇದನ್ನು ಚೈನಾ ಮತ್ತು ರಷ್ಯಾ ಸಹಿತ ವಿಚಾರ ಮಾಡಬೇಕಾಗಿದೆ ಇವತ್ತು. ಯಾಕಂದರೆ ಇವತ್ತು ಭಾರತದ ಜೊತೆಗೆ ತನ್ನ ಲಾಭ ಸಲುವಾಗಿ ಸುಂಕ ಭಾಳ ಆಗ್ತದ. ಅದೇ ಕಾಲಕ್ಕೆ ಕೊನೆ ನಮ್ಮ ಭಾರತ ದೇಶ ಒಪ್ಪಿಕೊಂಡಿದೆ, ಮೋದಿಯವರು ಒಪ್ಪಿಕೊಂಡಿದ್ದಾರೆ. ಶೂನ್ಯ ಸುಂಕಕ್ಕೆ ಒಪ್ಪಿಗೆ ಅದಪ್ಪ ಅಂತ ಹೇಳಿ ಅದು ಸ್ವತಃ ಹೇಳ್ತಾರೆ ಟ್ರಂಪು. ಇಲ್ಲ, 0 ಟ್ಯಾರಿಫ್ಗೆ ಒಪ್ಕೊಂಡಿದ್ದಾರಂತೆ. ಹೌದು, ಹಿಂದಾಗಿರ್ಬೋದು, ಏನೋ ಆಗಿದಿಲ್ಲ ಅಂತಲ್ಲ. ದೇಶದ ತೆರಿಗೆ ಹಾಕೋದು, ಮಾಡೋದು, ಲಾಭ, ಬದುಕು ಎಲ್ಲ ಇದ್ದೇ ಇರ್ತದೆ. ಇಡೀ ಒಂದು ದೇಶದ ಅಲ್ಲಿ ಜನ ಇರ್ತಾರೆ. ಹೌದು, ಸರ್ಕಾರ ತಪ್ಪಾಗಿರ್ಬೋದು, ತಪ್ಪಾಗಿಲ್ಲ ಅಂತಿಲ್ಲಲ್ಲ, ಯಾರು ತಪ್ಪಾಗೋದಿಲ್ಲ. ಆದರೆ ಅದನ್ನು ಓಪನ್ ಆಗಿ ಹೇಳಾರ. ಮತ್ತು ಈಗ ನಾವು ಫ್ರೀ ಮಾಡ್ತೀವಿ ನಿಮ್ಮ ಸುಂಕದ ಅಂತ ಹೇಳ್ತಾ ಇದ್ದಾರೆ. ಆದರೂ ಈ ಮಾತನ್ನು ಮಾತಾಡ್ತಾ ಇದ್ದಾರೆ. ಇದರರ್ಥ ಟ್ರಂಪ್ ಅವ್ರಿಗೆ ಮನುಷ್ಯ ನೋವಾಗಿರ್ಬೋದು, ಮತ್ತೇನೋ ಆಗಿರ್ಬೋದು. ಆದರೆ ಹೇಳುವಂಥ ಪದ್ಧತಿ ಮಾತ್ರ ಸರಿ ಇಲ್ಲ. ಮುಖದ ಮೇಲೆ ಹೊಡೆದಂಗೆ ಹೇಳುವಂಥ ಮಾತು, ಭಾರತದ ಜನರ ಬಗ್ಗೆ ಹೊಡೆದಂಥ ಮಾತು, ನಿಜವಾಗಿಯೂ ಇಂಥ ಮಾತು ಮಾತಾಡೋದು ಸರಿ ಇತ್ತಾ ಅನ್ನುವಂಥದ್ದು ಇವತ್ತು ಚರ್ಚೆ ನಡೀತಾ ಇದೆ. ಟ್ರಂಪ್ ಅವರ ಈ ಹೇಳಿಕೆ, ನಿಮ್ಮ ದೇಶದಲ್ಲಿ ಬೇಡ, ನಮ್ಮ ದೇಶದಲ್ಲಿ ಬನ್ನಿರಿ ಅಂತ ಓಪನ್ ಆಗಿ ಇಲ್ಲಿ ಹಣ್ಣು ಮಾರ್ತಿರ್ತಾರಲ್ಲ ಬೀದಿ ಮೇಲೆ, ಪಾಪ ಉಪಜೀವನಕ್ಕಾಗಿ ಇಲ್ಲಿ ಬರ್ರಿ ಕರಿತಾ ಹಂಗೆ ಆಗಿದೆ. ಇದು ಒಬ್ಬ ರಾಷ್ಟ್ರದ ರಾಷ್ಟ್ರಪತಿ, ಅದರಲ್ಲೂ USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕೆ